ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಗುಣದೋಷ ವ್ಯವಸ್ಥೆಗಳ ಸ್ವರೂಪ ಮತ್ತು ಅವುಗಳ ರಹಸ್ಯವೆಂಬ 21ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಭಗವಂತನು ಹೇಳುತ್ತಾನೆ, ಯಯೇತನ್ಮತ್ ಪತಥೋ ಹಿತ್ವಾ ಯಯೇತಾನ್ಮತ್ ಪಥತೋ ಹಿತ್ವಾ ಭಕ್ತಿ ಜ್ಞಾನ ಕ್ರಿಯಾತ್ಮಕ ಕ್ಷುದ್ರಾನ್ ಕಾಮಾಂಶ್ಚಲೈ ಪ್ರಾಣೈರ್ ಜುಷಂತ ಸಂಸರಂತಿತೆ. ಉದ್ಧವ, ನನ್ನ ಪ್ರಾಪ್ತಿಗೆ 3 ಮಾರ್ಗಗಳಿವೆ. ಭಕ್ತಿಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗಗಳೆಂಬಿವೆ ಆ 3 ಮಾರ್ಗಗಳು. ಯಾರು ಈ ಮಾರ್ಗಗಳನ್ನು ಹಿಡಿಯದೆ ಚಂಚಲವಾದ ಇಂದ್ರಿಯಗಳ ಮೂಲಕವಾಗಿ ಕ್ಷುದ್ರವಾದ ಭೋಗಗಳನ್ನು ಉಪಭೋಗಿಸುವರೋ ಅಂತಹವರು ಹುಟ್ಟು ಸಾವುಗಳ ರೂಪವಾದ ಸಂಸಾರದಲ್ಲಿ ಬಿದ್ದು ತೊಳಲುತ್ತಿರುತ್ತಾರೆ. ಸ್ವೇ ಸ್ವೇಧಿಕಾರೇ ಯಾನಿಷ್ಠ ಸಗುಣ ಪರಿಕೀರ್ತಿತಃ ವಿಪರ್ಯಯಸ್ತು ದೋಷ ಸ್ಯಾಧು ಭಯೋರೇಶ ನಿಶ್ಚಯ. ತಮ್ಮ ತಮ್ಮ ಅಧಿಕಾರಕ್ಕೆ ಅನುಸಾರವಾಗಿ ಅದಕ್ಕೆ ಸಂಬಂಧಿಸಿದ ಧರ್ಮದಲ್ಲಿ ನಿಷ್ಠೆಯಿಂದ ಇರುವುದೇ ಗುಣ. ನಿಷ್ಕಾಮ ಕರ್ಮಿಗಳಾದ ಸಾಧಕರಿಗೆ ಅವರ ಧರ್ಮವಾದ ಚಿತ್ತ ಶುದ್ಧಿಕರವಾದ ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ನಿಷ್ಠೆಯಿಂದ ಇರುವುದೇ ಗುಣ. ಕರ್ಮಯೋಗಾವಲಂಬಿಗಳು ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ನಿಷ್ಠೆ ಇಡದೇ ಇರುವುದು ದೋಷವೆನಿಸಿಕೊಳ್ಳುತ್ತದೆ. ಜ್ಞಾನನಿಷ್ಠರಿಗೆ ಜ್ಞಾನ ಸಾಧಕವಾದ ಯೋಗಾಭ್ಯಾಸವೇ ಗುಣವೆನಿಸುತ್ತದೆ. ಜ್ಞಾನನಿಷ್ಠರಾಗಿ ಯೋಗಾಭ್ಯಾಸ ಮಾಡದೇ ಇರುವುದು ಅವರಿಗೆ ದೋಷವೆನಿಸುತ್ತದೆ. ಅಂತೆಯೇ ಭಕ್ತಿ ಮಾರ್ಗಾನುಯಾಯಿಗಳಿಗೆ ಭಗವಂತನ ನಾಮ ಶ್ರವಣ ಮತ್ತು ಕೀರ್ತನಾದಿಗಳೇ ಗುಣವೆನಿಸುತ್ತದೆ. ಭಗವಂತನ ನಾಮ ಸಂಕೀರ್ತನವಿಲ್ಲದೆ ಇರುವುದು ಅವರಿಗೆ ದೋಷವೆನಿಸುತ್ತದೆ. ಆದುದರಿಂದ ಗುಣದೋಷಗಳ ವ್ಯವಸ್ಥೆಯು ಅವರವರ ಅಧಿಕಾರವನ್ನು ಅನುಸರಿಸಿ ಅಥವಾ ಅವರವರ ಮಾರ್ಗವನ್ನು ಅನುಸರಿಸಿ ಇರುತ್ತದೆಯೇ ಹೊರತು ಯಾವುದೇ ವಸ್ತುವನ್ನು ಅನುಸರಿಸಿರುವುದಿಲ್ಲ. ಈ ಕಾರಣದಿಂದ ಒಬ್ಬ ಸಾಧಕನಿಗೆ ಗುಣವಾದುದು ಮತ್ತೊಬ್ಬನಿಗೆ ದೋಷವಾಗಿ ಪರಿಣಮಿಸಬಹುದು. ಶುದ್ಧಿ ವಿಧೀಯೇತೆ ಸಮಾನೇಶ್ವಪಿ ವಸ್ತುಷು ದ್ರವ್ಯಸ್ಯ ವಿಚಿಕಿತ್ಸಾರ್ಥಂ ಗುಣದೋಷವು ಶುಭಾಶುಭೌ. ನೀರು ಒಂದೇ ಆಗಿದ್ದರೂ ಅಶುದ್ಧವಾದದ್ದು ಶುದ್ಧವಾದದ್ದು ಎಂದು ಹೇಳುವಂತೆ ವಸ್ತುಗಳು ಸಮಾನವೇ ಆಗಿದ್ದರೂ ಶುದ್ಧಿ ಮತ್ತು ಅಶುದ್ಧಿ, ಗುಣ ದೋಷ, ಶುಭ ಅಶುಭ ಮುಂತಾಗಿ ಒಂದೇ ವಸ್ತುವನ್ನು 2 ಬಗೆಯಾಗಿ ಹೇಳಲಾಗುತ್ತದೆ. ಇದರ ಅಭಿಪ್ರಾಯವೇನೆಂದರೆ ಪ್ರತಿಯೊಂದು ವಸ್ತುವನ್ನು ನಿರೀಕ್ಷಿಸಿ ಪರೀಕ್ಷಿಸಬೇಕು ಎಂಬುದೇ ಆಗಿದೆ. ವಸ್ತುವಿನಲ್ಲಿ ಸಂದೇಹವನ್ನು ಉಂಟುಮಾಡಿ ಅದನ್ನು ಕಂಡೊಡನೆ ಉಪಭೋಗಿಸಬೇಕೆಂಬ ಸ್ವಾಭಾವಿಕವಾದ ಚಾಪಲ್ಯ ಉಂಟಾಗದಿರಲೆಂದು ಸ್ವಾಭಾವಿಕ ಪ್ರವೃತ್ತಿಯನ್ನು ತಡೆಯುವ ಸಲುವಾಗಿ ಹೀಗೆ ಮಾಡಲಾಗಿದೆ. ಧರ್ಮಾರ್ಥಂ ವ್ಯವಹಾರಾರ್ಥಂ ಯತ್ರಾರ್ಥಮಿತಿ ಚಾನಘ ದರ್ಶಿತೋಯಂ ಮಯಾಚಾರೋ ಧರ್ಮ ಮುದ್ವ ಹತಂ ಧುರಂ. ಧರ್ಮೋದ್ಧಾರಕರ ಭಾರವನ್ನು ಕಡಿಮೆ ಮಾಡುವ ಸಲುವಾಗಿಯೂ ಧರ್ಮದ ಸಂಪಾದನೆಗಾಗಿಯೂ ಲೌಕಿಕವಾದ ವ್ಯವಹಾರವನ್ನು ನಡೆಸುವ ಸಲುವಾಗಿಯೂ ಮತ್ತು ಜೀವನ ಯಾತ್ರೆಯನ್ನು ಸಾಗಿಸುವ ಸಲುವಾಗಿಯೂ ಈ ಆಚಾರವನ್ನು ನಾನು ಉಪದೇಶ ಮಾಡಿದ್ದೇನೆ. ಭೂಮ್ಯಂ ಭಗ್ನ್ಯನಿಲಾಕಾಶ ಭೂತಾನಾಂ ಪಂಚಧಾವತಃ ಅಬ್ರಹ್ಮಸ್ಥಾವರಾದೀನಾಂ ಶಾರೀರ ಆತ್ಮಸಂಯುತಾಃ. ಪೃಥಿವಿ, ಜಲ, ಅಗ್ನಿ, ವಾಯು, ಆಕಾಶ ಈ ಪಂಚಭೂತಗಳು ಬ್ರಹ್ಮನಿಂದ ಹಿಡಿದು ವೃಕ್ಷವೇ ಮೊದಲಾದ ಸ್ಥಾವರದವರೆಗಿನ ಸಮಸ್ತ ಪ್ರಾಣಿಗಳಿಗೂ ಮೂಲ ಕಾರಣಗಳಾಗಿವೆ. ಈ ಕಾರಣದಿಂದ ಶರೀರದ ದೃಷ್ಟಿಯಿಂದ ಎಲ್ಲವೂ ಪಂಚಭೂತಾತ್ಮಕವಾಗಿಯೇ ಇದ್ದು ಸರ್ವ ಸಮಾನವಾಗಿವೆ. ಅಂತೆಯೇ ಎಲ್ಲ ಪ್ರಾಣಿಗಳಲ್ಲಿಯೂ ಒಬ್ಬನೇ ಪರಮಾತ್ಮನಿದ್ದಾನೆ. ವೇದೇನ ನಾಮರೂಪಾಣಿ ವಿಷಮಾಣಿ ಸಮೇಶ್ವಪಿ ಧಾತುಷು ಧವಕಲ್ಪ್ಯಂತೆ ಏತೇಷಾಂ ಸ್ವಾರ್ಥ ಸಿದ್ಧಯೇ. ಪ್ರಿಯ ಸಖನೆ ಉದ್ಧವ, ಪಂಚಭೂತಗಳು ಸಮಸ್ತ ಪ್ರಾಣಿಗಳಲ್ಲಿಯೂ ಸಮಾನವಾಗಿದ್ದರೂ ವೇದದಲ್ಲಿ ಪ್ರತ್ಯೇಕವಾಗಿ ಮನುಷ್ಯರನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮುಂತಾಗಿ ಹೆಸರಿಸಿದೆ. ಈ 4 ವರ್ಗದವರಲ್ಲಿಯೂ ಪಂಚಭೂತಗಳು ಸಮಾನವಾಗಿರುವುದು ನಿಶ್ಚಯ. ಆದರೆ ಈ 4ರಲ್ಲಿಯೂ ವಾಸನಾ ಮೂಲಕವಾದ ಪ್ರವೃತ್ತಿಗಳು ಬೇರೆ ಬೇರೆಯಾಗಿರುತ್ತವೆ. ಆ ಪ್ರವೃತ್ತಿಗಳು ಶುದ್ಧವಾಗಿರಬಹುದು ಅಥವಾ ಅಶುದ್ಧವಾಗಿರಬಹುದು.
ಅಶುದ್ಧವಾದ ಪ್ರವೃತ್ತಿಗಳನ್ನು ತಡೆಯುವ ಸಲುವಾಗಿ, ಸಂಕೋಚಗೊಳಿಸುವ ಸಲುವಾಗಿ ವಿಧಿ ನಿಷೇಧಗಳು, ಗುಣದೋಷಗಳು ಹೇಳಲ್ಪಟ್ಟಿವೆ. ಅಶುದ್ಧವಾದ ಪ್ರವೃತ್ತಿಗಳನ್ನು ತಡೆಯುವುದರಿಂದ, ಶುದ್ಧವಾದ ಪ್ರವೃತ್ತಿಗಳನ್ನು ಪ್ರೋತ್ಸಾಹಿಸುವುದರಿಂದ ಮನುಷ್ಯರಿಗೆ ಸ್ವಾರ್ಥ ಸಿದ್ಧಿಯಾಗಲಿ ಎಂಬುದೇ, ಅಂದರೆ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳೆಂಬ ಸಿದ್ಧಿಗಳು ಉಂಟಾಗಲೆಂಬುದೇ ವೇದದ ಆಶಯವಾಗಿದೆ. ದೇಶಕಾಲಾದಿ ಭಾವಾನಾಂ ವಸ್ತೂನಾಂ ಮಮ ಸತ್ತಮ ಗುಣದೋಷೌ ವಿಧೀಯೇತೆ ನಿಯಮಾರ್ಥಂ ಹಿ ಕರ್ಮಣಾಂ. ಕಾಮ್ಯ ಕರ್ಮಗಳಲ್ಲಿ ಮನುಷ್ಯರಿಗೆ ಸ್ವೇಚ್ಛಾ ಪ್ರವೃತ್ತಿ ಉಂಟಾಗಬಾರದೆಂಬ ಮರ್ಯಾದೆಯನ್ನು ಮೀರಬಾರದೆಂಬ ಕಾರಣದಿಂದ ನಾನು ದೇಶ, ಕಾಲ, ಫಲ, ಅಧಿಕಾರ, ಸಂಗ್ರಹಯೋಗ್ಯವಾದ ಸಾಮಗ್ರಿಗಳನ್ನು, ಇವುಗಳಲ್ಲಿಯೂ ವಿಧಿ ನಿಷೇಧಗಳನ್ನು, ಗುಣದೋಷಗಳನ್ನು ಕಲ್ಪಿಸಿದ್ದೇನೆ. ಅಕೃಷ್ಣಸಾರೋ ದೇಶಾನಾಮಬ್ರಹ್ಮಣ್ಯೋ ಶುಚಿರ್ಭವೇತ್ ಕೃಷ್ಣಸಾರೋಪ್ಯ ಸೌವೀರ ಕೀಕಟ ಸಂಸ್ಕೃತೇರಿನಾಂ. ದೇಶಗಳಲ್ಲಿ ಕೃಷ್ಣಸಾರ ಮೃಗವಿಲ್ಲದ ದೇಶವು ಅಪವಿತ್ರವಾದದ್ದು, ಯಜ್ಞಾದಿ ಕರ್ಮಗಳಿಗೆ ಅಯೋಗ್ಯವಾದದ್ದು. ಅಂತೆಯೇ ಕೃಷ್ಣ ಭಕ್ತರಿಲ್ಲದ ದೇಶವು ಅಪವಿತ್ರವಾದುದು, ಯಜ್ಞಾದಿ ಕರ್ಮಗಳಿಗೆ ಅಯೋಗ್ಯವಾದುದು. ಕಪ್ಪು ಜಿಂಕೆಗಳಿದ್ದರೂ ಸತ್ಪುರುಷರಿಲ್ಲದ ಕೀಕಟ ದೇಶವು ಕರ್ಮಾನುಷ್ಠಾನಗಳಿಗೆ ಶುದ್ಧವಾದ ಪ್ರದೇಶವಲ್ಲ. ಅಸಂಸ್ಕೃತವಾದ ಮ್ಲೇಚ್ಛರಿರುವ ದೇಶವು, ಚೌಳು ಭೂಮಿಯು ಕರ್ಮ ಮಾಡಲು ಯೋಗ್ಯವಾದ ಭೂಮಿಯಲ್ಲ. ಕರ್ಮಣ್ಯೋ ಗುಣವಾನ್ ಕಾಲೋ ದ್ರವ್ಯತ ಸ್ವತ ಏವವ ಯಥೋ ನಿವರ್ತತೆ ಕರ್ಮ ಸದೋಷೋ ಕರ್ಮಕ ಸ್ಮೃತಃ. ಯಾವ ಕಾಲದಲ್ಲಿ ಕರ್ಮ ಮಾಡಲು ಯೋಗ್ಯವಾದ ಸಾಮಗ್ರಿಗಳು ಪ್ರಯತ್ನವಿಲ್ಲದೆಯೇ ತಾವಾಗಿ ಎದೃಚ್ಛೆಯಿಂದ ಸಿಕ್ಕುವವೋ ಆ ಕಾಲವೇ ಕರ್ಮಾನುಷ್ಠಾನಕ್ಕೆ ಶ್ರೇಷ್ಠವಾದ ಕಾಲವು. ಕರ್ಮಾನುಷ್ಠಾನಕ್ಕೆ ಸಮಸ್ತ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಂಡಿದ್ದರೂ ಅಶೌಚದ ಕಾರಣದಿಂದಲೋ ಅರಾಜಕತೆಯ ಕಾರಣದಿಂದಲೋ ಕರ್ಮವು ನಿಂತು ಹೋದರೆ ಆ ಕಾಲವನ್ನು ಕರ್ಮಾನುಷ್ಠಾನಕ್ಕೆ ಅಯೋಗ್ಯವಾದ ಕಾಲವೆಂದು ತಿಳಿಯಬೇಕು. ಅದನ್ನು ದೋಷಯುಕ್ತವಾದ ಕಾಲವೆಂದು ಭಾವಿಸಬೇಕು. ದ್ರವ್ಯಸ್ಯ ಶುದ್ಧಿ ಚ ದ್ರವ್ಯೇನ ವಚನೇನ ಚ ಸಂಸ್ಕಾರೇಣಾಥ ಕಾಲೇನ ಮಹತ್ವಾಲ್ಪತಯಾಥವಾ ಶಕ್ತ್ಯಾಥವಾ ಬುದ್ಧ್ಯ ಸಮೃದ್ಧ್ಯಾ ಚ ಯುದಾತ್ಮನೆ ಅಘಂ ಕುರುವಂತಿ ಹಿ ಯಥಾ ದೇಶಾವಸ್ಥಾನುಸಾರತಃ. ಪದಾರ್ಥಗಳ ಶುದ್ಧಿ ಅಶುದ್ಧಿಗಳು ದ್ರವ್ಯ, ವಚನ, ಸಂಸ್ಕಾರ, ಕಾಲ, ಮಹತ್ವ, ಅಲ್ಪತ್ವ ಇತ್ಯಾದಿಗಳಿಂದಲೂ ಸಂಭವಿಸುತ್ತವೆ. ವಸ್ತ್ರಾದಿಗಳು ನೀರಿನಿಂದ ಶುದ್ಧವಾಗುತ್ತವೆ. ಪಾತ್ರೆಗಳು ಹುಣಸೆ ಹಣ್ಣಿನೊಡನೆ ಬೆರೆಸಿದ ನೀರಿನಿಂದ ಶುದ್ಧವಾಗುತ್ತವೆ. ಗೋಮೂತ್ರದ ಸೇವನೆಯಿಂದ ಮನುಷ್ಯನು ಶುದ್ಧನಾಗುತ್ತಾನೆ. ಆದರೆ ಮನುಷ್ಯ ಮೂತ್ರದ ಸ್ಪರ್ಶದಿಂದಲೇ ಅಶುದ್ಧನಾಗುತ್ತಾನೆ. ಒಂದು ವಸ್ತುವು ಶುದ್ಧವಾಗಿದೆಯೋ ಅಶುದ್ಧವಾಗಿದೆಯೋ ಎಂಬ ಸಂದೇಹ ಉಂಟಾದಾಗ ಪೂರ್ವಾಗ್ರಹ ರಹಿತನಾಗಿ ಧರ್ಮೈಕನಿಷ್ಠನಾದ ಶ್ರೋತ್ರಿಯನಾದ ಬ್ರಾಹ್ಮಣನು ಶುದ್ಧವೆಂದು ಹೇಳಿದರೆ ಅದು ಶುದ್ಧವಾಗುತ್ತದೆ, ಅಶುದ್ಧವೆಂದು ಹೇಳಿದರೆ ಅಶುದ್ಧವೆಂದು ಭಾವಿಸಬೇಕು. ಪುಷ್ಪಗಳು ನೀರನ್ನು ಚಿಮುಕಿಸುವುದರಿಂದ ಶುದ್ಧವಾಗುತ್ತವೆ, ಮೂಸಿ ನೋಡುವುದರಿಂದ ಅಶುದ್ಧವಾಗುತ್ತವೆ, ಪೂಜೆಗೆ ಯೋಗ್ಯವಾಗುವುದಿಲ್ಲ. ಆಗ ತಾನೇ ಮಾಡಿದ ಅನ್ನವು ಶುದ್ಧವಾದದ್ದು, ತಂಗಳನ್ನ ಅಶುದ್ಧ, ದೇವರ ನೈವೇದ್ಯಕ್ಕೆ ಯೋಗ್ಯವಾಗುವುದಿಲ್ಲ. ದೊಡ್ಡ ದೊಡ್ಡ ಸರೋವರಗಳ ಮತ್ತು ನದಿಗಳ ನೀರು ಯಾವಾಗಲೂ ಶುದ್ಧವಾಗಿರುತ್ತದೆ, ಅದಕ್ಕೆ ಸ್ಪರ್ಶ ದೋಷವಿಲ್ಲ. ಹಳ್ಳ ಕೊಳ್ಳಗಳ ನೀರು ಅಶುದ್ಧವಾಗಿರುತ್ತದೆ, ಅದಕ್ಕೆ ಸ್ಪರ್ಶ ದೋಷವುಂಟು. ಶಕ್ತಿ, ಅಶಕ್ತಿ, ಬುದ್ಧಿ ಮತ್ತು ವೈಭವ ಈ ಕಾರಣಗಳಿಂದಲೂ ಪವಿತ್ರತೆ ಅಥವಾ ಅಪವಿತ್ರತೆಗಳು ಉಂಟಾಗುತ್ತವೆ. ಇವೆಲ್ಲವೂ ದೇಶ, ಸ್ಥಾನ, ಬಾಲ್ಯ, ಯೌವನ, ವೃದ್ಧಾಪ್ಯ ಇತ್ಯಾದಿ ಅವಸ್ಥೆಗಳು. ಇವುಗಳ ಅನುಸಾರವಾಗಿಯೇ ಆತ್ಮನಿಗೆ ಅಶುಚಿತ್ವವನ್ನು ತನ್ಮೂಲಕವಾಗಿ ಪಾಪವನ್ನು ಉಂಟು ಮಾಡುತ್ತವೆ. ಧನಿ ದರಿದ್ರ, ಬಲಿಷ್ಠ ದುರ್ಬಲ, ಬುದ್ಧಿವಂತ ಮೂರ್ಖ, ಉಪದ್ರವದಿಂದ ಕೂಡಿರುವವನು ಸುಖವಾಗಿರುವವನು, ತರುಣ ವೃದ್ಧ ಈ ಭೇದಗಳಿಂದಲೂ ಶುದ್ಧತೆ ಮತ್ತು ಅಶುದ್ಧತೆ ಎಂಬುದು ವಿವೇಚಿಸಲ್ಪಡುತ್ತದೆ. ಶಕ್ತಿ, ಅಶಕ್ತಿ, ಗ್ರಹಣ ಕಾಲಗಳು, ಕ್ರೂರವಾದ ಕಾಲ ಅಥವಾ ಅಶುಭದಿಂದ ಕೂಡಿರುವ ಕಾಲ. ಶಕ್ತನಾಗಿರುವವನು ಗ್ರಹಣ ಸಮಯಕ್ಕೆ ಮೊದಲು 12 ತಾಸುಗಳಿಂದ ಉಪವಾಸವಿದ್ದು ಗ್ರಹಣ ಕಾಲದಲ್ಲಿ ಸ್ನಾನ ಮಾಡಿ ಜಪಾದಿಗಳನ್ನು ಮಾಡಿ ದಾನಗಳನ್ನು ಕೊಟ್ಟು ಶುದ್ಧನಾಗಬೇಕು. ಆದರೆ ಅಶಕ್ತನಿಗೆ, ರೋಗಿಗೆ,
ಈ ನಿಯಮವು ಅನ್ವಯಿಸುವುದಿಲ್ಲ. ಅಂತಹವರು ಕೇವಲ ಮಂತ್ರ ಸ್ನಾನದಿಂದಲೇ ಶುದ್ಧರಾಗುತ್ತಾರೆ. ಜ್ಞಾನ ಅಜ್ಞಾನ ಮೃತನಾಗಿ 10 ದಿವಸಗಳ ಒಳಗೆ ತಿಳಿದು ಬಿಟ್ಟರೆ ಜ್ಞಾತಿಯಾದವನು ಪುನಃ 10 ದಿವಸಗಳವರೆಗೆ ಅಶೌಚವಿರಬೇಕು. ಸಾವಿನ ಜ್ಞಾನದಿಂದ ಅಶುದ್ಧಿಯುಂಟಾಗುತ್ತದೆ. 10 ದಿವಸಗಳ ಅವಧಿಯಲ್ಲಿ ತಿಳಿಯದಿದ್ದರೆ ಕೇವಲ ಸ್ನಾನದಿಂದ ಅಶೌಚವು ಪರಿಹಾರವಾಗುತ್ತದೆ. ಇದು ಅಜ್ಞಾನದಿಂದ ಶುದ್ಧಿ ಎನಿಸುತ್ತದೆ. ದೇಶ ಕಾಲಗಳನ್ನು ಅನುಸರಿಸಿ ಜೀವಾತ್ಮನಿಗೆ ಪಾಪ ಪುಣ್ಯಗಳು ಸಂಘಟಿಸುತ್ತವೆ. ಧರ್ಮ ಕರ್ಮಗಳಿಗೆ ರಕ್ಷಣೆಗಿರುವ ದೇಶದಲ್ಲಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡದಿದ್ದರೆ ಅದರಿಂದ ಕರ್ಮಲೋಪದ ಪಾಪ ಉಂಟಾಗುತ್ತದೆ. ಯಾವ ವಿಧವಾದ ರಕ್ಷಣೆಯೂ ಇಲ್ಲದ ದೇಶದಲ್ಲಿ ನಿತ್ಯ ಕರ್ಮಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಅದರಿಂದ ದೋಷವು ಸಂಭವಿಸುವುದಿಲ್ಲ. ವೃದ್ಧಾಪ್ಯದಲ್ಲಿ ರೋಗದ ಪರಿಸ್ಥಿತಿಯಲ್ಲಿ ಕರ್ಮ ಲೋಪವಾದರೆ ಅದರಿಂದ ದೋಷ ಉಂಟಾಗುವುದಿಲ್ಲ. ಧಾನ್ಯದಾರ್ವಸ್ಥಿತಂ ತೂನಂ ರಸತೈಜಸ ಚರ್ಮಣಾಂ ಕಾಲವಾಯುವಗ್ನಿಮೃತ್ತೋಯೈಃ ಪಾರ್ಥಿವಾನಾಂ ಯುತಾಯುತೈಃ. ಧಾನ್ಯಗಳು, ಮರದ ಪಾತ್ರೆಗಳು, ಆನೆಯ ದಂತ, ನೂಲು, ಎಣ್ಣೆ, ತುಪ್ಪವೇ ಮೊದಲಾದ ರಸವಸ್ತುಗಳು, ಚಿನ್ನ, ಅಗ್ನಿ ಇವೇ ಮೊದಲಾದ ತೈಜಸ ಪದಾರ್ಥಗಳು, ಹುಲಿ, ಜಿಂಕೆ ಇವುಗಳ ಚರ್ಮಗಳು, ಮಣ್ಣಿನಿಂದ ತಯಾರಿಸಲ್ಪಟ್ಟ ಗಡಿಗೆ, ಇಟ್ಟಿಗೆ ಮುಂತಾದವು ಕ್ರಮವಾಗಿ ವಾಯುವಿನಿಂದ, ಅಗ್ನಿಯಿಂದ, ನೀರಿನಿಂದ, ಮಣ್ಣಿನಿಂದ ಅಥವಾ ಇವುಗಳ ಮಿಶ್ರಣದಿಂದ ಶುದ್ಧವಾಗುತ್ತವೆ. ದೇಶ ಕಾಲಾದಿಗಳ ಸಂಘಟನೆಯಿಂದಲೂ ಕೆಲವು ಪದಾರ್ಥಗಳು ಶುದ್ಧವಾಗುತ್ತವೆ. ಅಂದರೆ ವರ್ಷಾಕಾಲದಲ್ಲಿ ನೀರು ತಿಳಿಯಾಗುವಂತೆ. ಅಮೇಧ್ಯಲಿಪ್ತಂ ಯದ್ಯೇನ ಗಂಧಂ ಲೇಪಂ ವ್ಯಪೋಹತಿ ಭಜತೆ ಪ್ರಕೃತಿಂ ತಸ್ಯ ತಚ್ಚೌಚಂ ತಾವದಿಶ್ಯತೆ. ಬಟ್ಟೆಗಳಾಗಲಿ, ಪಾತ್ರೆಗಳಾಗಲಿ, ಇತರ ಯಾವುದೇ ವಸ್ತುವಾಗಲಿ ಕೊಳೆಯಾದಾಗ ಕಶ್ಮಲ ವಸ್ತುವಿನಿಂದ ಲೇಪಿಸಲ್ಪಟ್ಟು ದುರ್ಗಂಧವು ಅವುಗಳಿಂದ ಹೊರಸೂಸುತ್ತಿರುವಾಗ ಯಾವ ವಸ್ತುವಿನಿಂದ ನೀರು, ಹುಣಸೆ ಹಣ್ಣು, ಸೀಗೆ ಪುಡಿ ಮುಂತಾದವು ಕಶ್ಮಲದ ಲೇಪವು, ದುರ್ವಾಸನೆಯು ಹೋಗಿ ಆ ವಸ್ತುವು ತನ್ನ ಪೂರ್ವ ರೂಪವನ್ನು ತಾಳುವುದೋ ಅಂತಹವೇ ಶುದ್ಧಿಗೊಳಿಸುವ ಪದಾರ್ಥಗಳೆನಿಸುತ್ತವೆ. ತಾಮ್ರದ ಮತ್ತು ಹಿತ್ತಾಳೆಯ ಪಾತ್ರೆಗಳಿಗೆ ಹುಣಸೆ ಹಣ್ಣು ಮತ್ತು ನೀರು ಶುದ್ಧಿಗೊಳಿಸುವ ಪದಾರ್ಥಗಳ ವಸ್ತುಗಳಾಗುತ್ತವೆ. ಚಿನ್ನ ಬೆಳ್ಳಿಗಳಿಗೆ ಬೆಂಕಿಯು ಶುದ್ಧಗೊಳಿಸುವ ವಸ್ತು, ಎಣ್ಣೆಯ ಲೇಪಕ್ಕೆ ಸೀಗೆ ಪುಡಿಯು ಶುದ್ಧಗೊಳಿಸುವ ವಸ್ತುವಾಗುತ್ತದೆ. ಬೆಳ್ಳಿಯ ಪಾತ್ರೆಗಳಿಗೆ ಸುಣ್ಣವು ಶುದ್ಧಗೊಳಿಸುವ ವಸ್ತುವಾಗುತ್ತದೆ ಇತ್ಯಾದಿಯಾಗಿ. ಸ್ನಾನ ದಾನ ತಪೋವಸ್ಥಾ ವೀರ್ಯ ಸಂಸ್ಕಾರ ಕರ್ಮಭಿಹಿ ಮತ್ಸ್ಮೃತ್ಯ ಚಾತ್ಮನ ಶೌಚಂ ಶುದ್ಧ ಕರ್ಮಾಚರೆ ದ್ವಿಜಃ. ಮನುಷ್ಯನು ತನ್ನ ಶುದ್ಧಿಯನ್ನು ಸ್ನಾನದಿಂದಲೂ, ದಾನ ಮಾಡುವುದರಿಂದಲೂ, ತಪಸ್ಸಿನಿಂದಲೂ, ವಯಸ್ಸಿನಿಂದಲೂ, ಸ್ವಶಕ್ತಿಯಿಂದಲೂ, ಉಪನಯನಾದಿ ಸಂಸ್ಕಾರಗಳಿಂದಲೂ, ನಿತ್ಯ ನೈಮಿತ್ತಿಕ ಕರ್ಮಗಳಿಂದಲೂ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಮತ್ತು ಮುಖ್ಯವಾಗಿ ನನ್ನನ್ನು ಸತತವಾಗಿ ಸ್ಮರಿಸಿಕೊಳ್ಳುವುದರಿಂದಲೂ ಮಾಡಿಕೊಳ್ಳಬಹುದು. ಹೀಗೆ ಪರಿಶುದ್ಧರಾದ ನಂತರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ವಿಹಿತವಾದ ಕರ್ಮಗಳನ್ನು ಆಚರಿಸಬೇಕು. ಮಂತ್ರಸ್ಯ ಚ ಪರಿಜ್ಞಾನಂ ಕರ್ಮಶುದ್ಧಿರ್ಮದರ್ಪಣಂ ಧರ್ಮ ಸಂಪದ್ಯತೆ ಷಡ್ಭಿರಧರ್ಮಸ್ತು ವಿಪರ್ಯಯಃ. ಮಂತ್ರದ ಪುನಶ್ಚರಣೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಸದ್ಗುರುವಿನ ಉಪದೇಶದ ಮೂಲಕವಾಗಿ ತಿಳಿಯುವುದೇ ಮಂತ್ರಕ್ಕೆ ಶುದ್ಧಿಯು. ಕರ್ಮದ ಫಲವನ್ನು ನನಗೆ ಅರ್ಪಿಸುವುದೇ ಕರ್ಮದ ಶುದ್ಧಿಯು. ಉದ್ಧವ, ಹೀಗೆ ದೇಶ, ಕಾಲ, ಪದಾರ್ಥ, ಕರ್ತ, ಮಂತ್ರ ಮತ್ತು ಕರ್ಮ ಈ 6 ಶುದ್ಧಿಗೊಳ್ಳುವುದರಿಂದ ಧರ್ಮವು ಇವು ಅಶುದ್ಧವಾಗಿದ್ದರೆ ಅಧರ್ಮವು ಉಂಟಾಗುತ್ತದೆ. ಕ್ವಚಿತ್ ಗುಣೋಪಿ ದೋಷಸ್ಯ ದೋಷೋಪಿ ವಿಧಿನಾ ಗುಣಃ ಗುಣ ದೋಷಾರ್ಥ ನಿಯಮ ತದ್ಭಿದಾವೇವ ಬಾಧತೆ. ಕೆಲವು ಸಂದರ್ಭಗಳಲ್ಲಿ ಗುಣವು ದೋಷವಾಗಿ ಪರಿಣಮಿಸುತ್ತದೆ. ದೋಷವು ಕೂಡ ವೇದದ ನಿರ್ಣಯದಂತೆ ಗುಣವಾಗುವುದುಂಟು. ಯುದ್ಧವು ಕ್ಷತ್ರಿಯನಿಗೆ ಧರ್ಮ, ಬ್ರಾಹ್ಮಣನಿಗೆ ಅಧರ್ಮ. ಸ್ವಸ್ತ್ರೀ ಸಂಘವು ಗೃಹಸ್ಥನಿಗೆ ಧರ್ಮ, ಸನ್ಯಾಸಾಶ್ರಮಿಗೆ ಅಧರ್ಮ. ಕುಟುಂಬ ತ್ಯಾಗವು ಗೃಹಸ್ಥನಿಗೆ ಅಧರ್ಮ, ಮುಮುಕ್ಷುವಿಗೆ ಧರ್ಮ. ವಿರಕ್ತಿಯು ಬಂದೊಡನೆಯೇ ಕುಟುಂಬವನ್ನು ತ್ಯಜಿಸಿ ಹೊರಟು ಬಿಡಬೇಕು. ಪ್ರತಿಗ್ರಹವು ಆಪತ್ಕಾಲದಲ್ಲಿ ಧರ್ಮ, ಆಪತ್ಕಾಲವಲ್ಲದಿದ್ದಾಗ ಅಧರ್ಮ. ವ್ಯಾಪಾರವು ವೈಶ್ಯನಿಗೆ ಧರ್ಮವಾಗಿದ್ದರೆ ಬ್ರಾಹ್ಮಣನಿಗೆ ಅದು ಅಧರ್ಮ. ಹೀಗೆ ಒಂದೇ ಕ್ರಿಯೆಯು ಕೆಲವರಿಗೆ ಧರ್ಮವಾಗಿಯೂ
ಕೆಲವರಿಗೆ ಅಧರ್ಮವಾಗಿಯೂ ಪರಿಣಮಿಸುವುದರಿಂದ ಗುಣ ದೋಷಗಳ ವಾಸ್ತವಿಕತೆಯನ್ನೇ ಖಂಡಿಸಿದಂತಾಗುತ್ತದೆ. ಗುಣ ದೋಷಗಳ ಈ ಭೇದವು ಕಲ್ಪಿತವಾದದ್ದೆಂದು ನಿಶ್ಚಿತವಾಗುತ್ತದೆ. ಯಾವುದು ಯಾವಾಗಲೂ ಗುಣವಾಗಿಯೇ ಇರುವುದಿಲ್ಲ, ಯಾವುದು ಯಾವಾಗಲೂ ದೋಷವಾಗಿಯೂ ಇರುವುದಿಲ್ಲ. ದೇಶ ಕಾಲ ಕರ್ಮಗಳಿಗೆ ಅನುಸಾರವಾಗಿ ಧರ್ಮಗಳು ಅದಲು ಬದಲಾಗುತ್ತಿರುತ್ತವೆ. ಸಮಾನ ಕರ್ಮಾಚರಣಂ ಪತಿತಾನಾಂ ನಪಾತಕಂ ಔತ್ಪತ್ತಿಕೋ ಗುಣಸಂಗೋ ನಶಯಾನ ಪತತ್ಯದಃ. ಪತಿತನಲ್ಲದವನು ಪತಿತನಾದವನು ಏಕಮುಖವಾದ ಕುತ್ಸಿತ ಕರ್ಮವನ್ನು ಆಚರಿಸಿದರೆ ಪತಿತನಾಗದೇ ಇದ್ದವನು ಪತಿತನಾಗುತ್ತಾನೆ. ಪತಿತನಾಗಿದ್ದವನು ಮಹಾಪಾತಕಿ ಎನಿಸಬಹುದು. ಮಹಾಪಾತಕಿಯಾದ ನಂತರವೂ ಅದೇ ಪಾಪಕರ್ಮವನ್ನು ಮುಂದುವರಿಸಿದರೆ ಪಾಪದಲ್ಲಿಯೇ ಮುಳುಗಿ ಹೋಗಿರುವ ಅವನ ಬಳಿಯಲ್ಲಿ ಪುನಃ ಪುನಃ ಪಾಪವು ಸಂಗ್ರಹವಾಗುವುದಿಲ್ಲ. ಪಾಪಕ್ಕೆ ಅವನಲ್ಲಿ ಪ್ರವೇಶಿಸುವ ಅವಕಾಶವೇ ಇರುವುದಿಲ್ಲ. ತುಂಬಿ ತುಳುಕುತ್ತಿರುತ್ತದೆ. 10 ಕೊಲೆಗಳನ್ನು ಮಾಡಿದವನು 10 ಕೊಲೆಗಳನ್ನು ಮಾಡಿದುದಕ್ಕಾಗಿ ಏಕಕಾಲದಲ್ಲಿ ಶಿಕ್ಷೆಯನ್ನು ಅನುಭವಿಸುವಂತೆ ಮಹಾಪಾತಕಿಯು ಶಿಕ್ಷೆಯನ್ನು ಅನುಭವಿಸುತ್ತಾನೆ. ಸುರಾಪಾನ ಮಾಡಿ ಪತಿತನಾಗಿರುವ ಬ್ರಾಹ್ಮಣನಿಗೆ ಪುನಃ ಪುನಃ ಸುರಾಪಾನ ಮಾಡುವುದರಿಂದ ವೈಪರೀತ್ಯವೇನೂ ಆಗುವುದಿಲ್ಲ. ಪತಿತನಾದುದಕ್ಕೆ ತಕ್ಕುದಾದ ಶಿಕ್ಷೆಯನ್ನು ಅನುಭವಿಸುತ್ತಾನೆ. ಪತಿತನಾಗದಿರುವವನು ಸುರಾಪಾನ ಮಾಡಿದರೆ ಪತಿತನಾಗುತ್ತಾನೆ. ಒಮ್ಮೆ ಪತಿತನಾದ ನಂತರ ಪುನಃ ಪುನಃ ಆ ಪಾಪ ಕಾರ್ಯವನ್ನು ಮಾಡುತ್ತಲೇ ಇರುತ್ತಾನೆ. ಇದು ಅವನ ಸ್ವಭಾವವೇ ಆಗಿಬಿಡುತ್ತದೆ. ಗೃಹಸ್ಥನಾದವನಿಗೆ ಪ್ರಜಾ ಸಂಪತ್ತನ್ನು ಪಡೆಯಬೇಕಾದ ಅವಶ್ಯಕತೆ ಇರುವುದರಿಂದ ಸ್ವಸ್ತ್ರೀ ಸಂಘವೆಂಬುದು ಧರ್ಮವಾಗಿ ಪರಿಣಮಿಸುತ್ತದೆ. ಅದೇ ಸನ್ಯಾಸಿಗೆ ಸ್ತ್ರೀ ಸಂಘವು ಮಹಾಪಾಪಕರವಾದುದು. ಸನ್ಯಾಸಿಯಾದವನು ಒಮ್ಮೆ ಸ್ತ್ರೀ ಸಂಘ ಮಾಡಿದರೂ ಭ್ರಷ್ಟನಾಗಿ ಬಿಡುತ್ತಾನೆ, ಪತಿತನಾಗುತ್ತಾನೆ. ನೆಲದ ಮೇಲೆಯೇ ಮಲಗಿರುವವನಿಗೆ ಪುನಃ ಕೆಳಕ್ಕೆ ಬೀಳುವ ಭಯವೇ ಇರುವುದಿಲ್ಲವಲ್ಲವೇ? ಯತೋ ಯತೋ ನಿವರ್ತೇತ ವಿಮುಚ್ಚೇತ ತತಸ್ತತಃ ಏಷ ಧರ್ಮೋ ನೃಣಾಂ ಕ್ಷೇಮಃ ಶೋಕ ಮೋಹ ಭಯಾಪಹಃ. ಆದ ಕಾರಣ ಗುಣದೋಷಗಳನ್ನು ಹೇಳುವ ವೇದವಾಕ್ಯಗಳಿಗೆ ಸ್ವಾಭಾವಿಕವಾದ ಪ್ರವೃತ್ತಿಗೆ ಸಂಕೋಚವನ್ನು ಉಂಟುಮಾಡುವ ಮೂಲಕವಾಗಿ ನಿವೃತ್ತಿ ಮಾರ್ಗವನ್ನು ಅವಲಂಬಿಸುವಂತೆ ಆಗಬೇಕು ಎಂಬುದರಲ್ಲಿಯೇ ತಾತ್ಪರ್ಯ. ಮನುಷ್ಯನು ಕರ್ಮ ಮಾರ್ಗದಿಂದ ಎಷ್ಟೆಷ್ಟು ದೂರ ಹಿಂದಕ್ಕೆ ಸರಿಯುವನೋ ಅಷ್ಟಷ್ಟು ದೂರ ನಿವೃತ್ತಿ ಮಾರ್ಗದಲ್ಲಿ ಮುನ್ನಡೆಯುತ್ತಾನೆ. ಬಂಧನಗಳೆಲ್ಲವೂ ಒಂದೊಂದಾಗಿ ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಶೋಕ ಮೋಹ ಭಯಗಳನ್ನು ಹೋಗಲಾಡಿಸತಕ್ಕ ಈ ನಿವೃತ್ತಿ ಧರ್ಮವೇ ಮನುಷ್ಯರಿಗೆ ಕ್ಷೇಮಕರವಾದುದು. ವಿಷಯೇಷು ಗುಣಾಧ್ಯಾಸಾತ್ ಪುಂಸಃ ಸಂಗಸ್ತತೋ ಭವೇತ್ ಸಂಗಾತ್ ತತ್ರ ಭವೇತ್ ಕಾಮ ಕಾಮದೇವ ಕಲಿರ್ನೃಣಾಂ ಕಲಿರ್ದುರ್ವಿಷಃ ಕ್ರೋಧಸ್ತಮಸ್ತಮನುವರ್ತತೆ ತಮಸಾ ಗ್ರಸ್ಯತೆ ಪುಂಸಶ್ಚೇತನ ವ್ಯಾಪಿನಿ ಧೃತಂ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಲ್ಲಿ ಗುಣವಿದೆ ಎಂಬ, ಅಂದರೆ ಸುಖವಿರುವುದು ಎಂಬ ಭ್ರಮೆಯಿಂದ ಜನರಿಗೆ ಅವುಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ. ಆಸಕ್ತಿಯಿಂದಾಗಿ ಅವುಗಳನ್ನು ಉಪಭೋಗಿಸಬೇಕೆಂಬ ಅಪೇಕ್ಷೆ ಉಂಟಾಗುತ್ತದೆ. ಅಂತಹ ಅಪೇಕ್ಷೆಗೆ ಅಡ್ಡಿಯುಂಟಾದರೆ ಅಪೇಕ್ಷೆಯ ಕಾರಣದಿಂದಲೇ ಮನುಷ್ಯರಲ್ಲಿ ಪರಸ್ಪರವಾಗಿ ಕಲಹ ಉಂಟಾಗುತ್ತದೆ. ಕಲಹದಿಂದಾಗಿ ತಡೆದುಕೊಳ್ಳಲು ಅಸಾಧ್ಯವಾದ ಕೋಪವು ಬರುತ್ತದೆ. ಕೋಪದಿಂದಾಗಿ ಯುಕ್ತ ವಿವೇಚನೆಯೇ ಹೊರಟು ಹೋಗಿ ಮನಸ್ಸನ್ನು ಅಂಧಕಾರವು ಆವರಿಸಿಬಿಡುತ್ತದೆ. ತಯಾ ವಿರಹಿತ ಸಾಧೋ ಜಂತು ಶೂನ್ಯಾಯ ಕಲ್ಪತೆ ತತೋಸ್ಯ ಸ್ವಾರ್ಥ ವಿಭ್ರಂಶೋ ಮೂರ್ಛಿತಸ್ಯ ಮೃತಸ್ಯ ಚ. ಕಾರ್ಯ ವಿವೇಚನೆಯು ಹೋದ ನಂತರ ಮನುಷ್ಯನು ಸೊನ್ನೆಯಾಗಿ ಬಿಡುತ್ತಾನೆ, ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಮೃತನಾದವನಿಗೆ ಹೇಗೆ ಪುರುಷಾರ್ಥಗಳಿಲ್ಲವೋ ಅದೇ ರೀತಿಯಲ್ಲಿ ಕ್ರೋಧ ಮೂರ್ಛಿತನಾಗಿ ವಿವೇಕವನ್ನು ಕಳೆದುಕೊಂಡು ನಿಷ್ಪ್ರಯೋಜಕನಾದವನಿಗೆ ಯಾವ ಪುರುಷಾರ್ಥವೂ ಲಭಿಸುವುದಿಲ್ಲ. ಪುರುಷಾರ್ಥಗಳಿಂದ ಭ್ರಷ್ಟನಾಗುತ್ತಾನೆ. ವಿಷಯಾಭಿನಿವೇಶನಾತ್ಮಾನಂ ವೇದನಾಪರಂ ವೃಕ್ಷ ಜೀವಿಕೆಯ ಜೀವನ್ ವ್ಯರ್ಥಂ ಭ್ರಸ್ತ್ರೇವ ಯಶ್ವಸನ್. ಇಂದ್ರಿಯ ವಿಷಯಗಳನ್ನೇ ಸದಾಕಾಲದಲ್ಲಿಯೂ ಚಿಂತಿಸುವುದರಿಂದ ಮನುಷ್ಯನು ಇಂದ್ರಿಯ ವಿಷಯ ಸ್ವರೂಪನೇ ಆಗಿಬಿಡುತ್ತಾನೆ. ತಾನು ಯಾರು, ತನ್ನ ಕರ್ತವ್ಯವೇನು ಎಂಬುದೊಂದು ಅವನಿಗೆ ತಿಳಿದಿರುವುದೇ ಇಲ್ಲ. ಸರ್ವದಾ ಕಾಮೋಪಭೋಗಗಳಲ್ಲಿಯೇ ಆಸಕ್ತನಾಗಿರುವ ಅವನ ಜೀವನವು ವೃಕ್ಷದಂತೆ ಜಡವಾಗಿರುತ್ತದೆ. ಕಮ್ಮಾರನ ತಿದಿಯಂತೆ ಅಂತಹವನು ವ್ಯರ್ಥವಾಗಿ ಉಸಿರಾಡುತ್ತಿರುತ್ತಾನೆ. ಅಂತಹವನಿಂದ ಯಾವ ಪ್ರಯೋಜನವೂ ಇಲ್ಲ.
ಫಲಶ್ರುತಿರಿಯಂ ನೃಣಾಂ ನ ಶ್ರೇಯೋ ರೋಚನಂ ಪರಂ ಶ್ರೇಯೋ ವಿವಕ್ಷಯ ಪ್ರೋಕ್ತಂ ಯಥಾ ಭೈಷಜ್ಯ ರೋಚನಂ. ಇಂತಹ ಕರ್ಮವನ್ನು ಮಾಡಿದರೆ ಇಂತಹ ಫಲವು ಸಿದ್ಧಿಸುತ್ತದೆ. ವಾಜಪೇಯಂ ಸ್ವರ್ಗಕಾಮೋ ಯಜೇತ ಮುಂತಾದ ವೇದದ ಫಲಶ್ರುತಿಯು ನಿಶ್ಚಯವಾಗಿಯೂ ಪರಮಾರ್ಥ ರೂಪವಾದ ಶ್ರೇಯಸ್ಸಿಗೆ ಬಾಧಕವಲ್ಲದಿದ್ದರೂ ಅಂತಿಮ ಗುರಿಯಾಗಿ ಅದು ಮನಸ್ಸನ್ನು ಶುದ್ಧಿಗೊಳಿಸುವುದರ ಮೂಲಕ ಪರಮ ಶ್ರೇಯಸ್ಸಿಗೆ ಸಾಧಕವಾಗುತ್ತದೆ. ಮಗುವಿಗೆ ಔಷಧಿಯನ್ನು ಕೊಡಿಸಲು ಹೊರಟ ತಾಯಿಯು, ಕಂದ ಕುಡಿಯಪ್ಪ, ನಿನಗೆ ಸಕ್ಕರೆ ಕೊಡ್ತೀನಿ, ಚೆಂಡು ಕೊಡ್ತೀನಿ ಮುಂತಾಗಿ ಸವಿ ಮಾತುಗಳನ್ನಾಡುತ್ತಾ ಔಷಧಿಯನ್ನು ಕೊಡಿಸಿ ಮಗುವಿನ ರೋಗ ಪರಿಹಾರವಾಗಲು ಕಾರಣಳಾಗುವಂತೆ ಶ್ರುತಿಯು ಫಲಶ್ರುತಿಗಳ ಮೂಲಕವಾಗಿ ಆತನು ಪುರುಷಾರ್ಥಗಳನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಉತ್ಪತ್ಯೈವ ಹಿ ಕಾಮೇಶು ಪ್ರಾಣೇಶು ಸ್ವಜನೇಶು ಚ ಆಸಕ್ತ ಮನಸೋ ಮರ್ತ್ಯ ಆತ್ಮನೋನರ್ಥ ಹೇತುಷು. ವಿಷಯಾಸಕ್ತವಾದ ಮನಸ್ಸಿನಿಂದ ಕೂಡಿರುವ ಮನುಷ್ಯರು ತಮ್ಮ ಅನರ್ಥಕ್ಕೆ ಕಾರಣಭೂತವಾದ ಕಾಮೋಪಭೋಗಗಳಲ್ಲಿಯೂ ಪ್ರಾಣ ಸದೃಶರಾದ ಬಂಧುಗಳಲ್ಲಿಯೂ ಹುಟ್ಟಿದಾಗಿನಿಂದ ಆಸಕ್ತಿಯುಳ್ಳವರಾಗಿರುತ್ತಾರೆ. ಹುಟ್ಟುತ್ತಲೇ ಸಂಸಾರವು ಪ್ರಾರಂಭವಾಗಿ ಬಿಡುತ್ತದೆ. ನತಾನ ವಿದುಷ ಸ್ವಾರ್ಥಂ ಭ್ರಾಮ್ಯತೋ ವ್ರಜನಾಧ್ವನಿ ಕಥಂ ಯುಂಜ್ಯಾತ್ ಪುನಸ್ತೇಷು ತಾಂಸ್ತಮೋ ವಿಶತೋ ಬುಧಃ. ಸ್ವರ್ಗಾದಿ ಫಲಗಳನ್ನು ಫಲಶ್ರುತಿಯಲ್ಲಿ ಹೇಳಿ ಕರ್ತೃಗಳ ಮನಸ್ಸನ್ನು ಶುದ್ಧಗೊಳಿಸಿ ಪರಮಾರ್ಥ ಸಾಧನೆಗೆ ಪ್ರೇರಿಸುವುದೇ ವೇದದ ಪರಮೋದ್ದೇಶವಾಗಿರದಿದ್ದರೆ ಪರಮ ಸುಖಕರವಾದ ಪುರುಷಾರ್ಥವೆಂದರೆ ಏನೆಂಬುದನ್ನೇ ಅರಿಯದೆ ಪಾಪ ಮಾರ್ಗದಲ್ಲಿ ಬಿದ್ದು ಒದ್ದಾಡುತ್ತಾ ಅಂಧ ತಮಸ್ಸಿಗೆ ನರಕಕ್ಕೆ ಪ್ರವೇಶಿಸುತ್ತಿರುವ ಮನುಷ್ಯರನ್ನು ಜ್ಞಾನ ಭಂಡಾರವೆನಿಸಿದ ವೇದವು ಪುನಃ ಪ್ರವೃತ್ತಿ ಮಾರ್ಗಕ್ಕೆ ಸೆಳೆಯುತ್ತಿದ್ದಿತು. ಅಂದರೆ ವೇದವು ಪ್ರವೃತ್ತಿ ಮಾರ್ಗವನ್ನು ಉಪದೇಶಿಸುವಂತೆ ತೋರಿದರೂ ಜ್ಞಾನ ಭಂಡಾರವಾದ ವೇದಕ್ಕೆ ಮನುಷ್ಯರನ್ನು ಪ್ರವೃತ್ತಿ ಮಾರ್ಗದ ಮೂಲಕ ನಿವೃತ್ತಿ ಮಾರ್ಗಕ್ಕೆ ಸೆಳೆಯುವುದೇ ಪರಮೋದ್ದೇಶವಾಗಿದೆ. ಏವಂ ವ್ಯವಸಿತಂ ಕೇಚಿದ್ ಅವಿಜ್ಞಾಯ ಕುಬುದ್ಧಯಃ ಫಲಶ್ರುತಿಂ ಕುಸುಮಿತಾಂ ನವೇದಾಜ್ಞ ವದಂತಿ. ಅತಿ ಸೂಕ್ಷ್ಮವಾದ ಈ ವೇದ ರಹಸ್ಯವನ್ನು ತಿಳಿಯದ ಕುಬುದ್ಧಿಯುಳ್ಳ ಕೆಲವರು ಕರ್ಮಗಳಲ್ಲಿಯೇ ಆಸಕ್ತಿಯುಳ್ಳವರಾಗಿ ಪುಷ್ಪಗಳಂತೆ ಅಂದ ಚಂದದಿಂದ ಕೂಡಿರುವ ಸ್ವರ್ಣವೇ ಮೊದಲಾದ ಫಲಗಳ ವಿಷಯವಾಗಿ ವರ್ಣಿಸಿ ಹೇಳುತ್ತಾರೆ. ಆದರೆ ವೇದದ ತತ್ವಾರ್ಥವನ್ನು ತಿಳಿದವರು ಹಾಗೆಂದು ಹೇಳುವುದಿಲ್ಲ. ಕಾಮಿನ ಕೃಪಣಾಲುಬ್ಧ ಪುಷ್ಪೇಶು ಫಲಬುದ್ಧಯಃ ಅಗ್ನಿಮುಗ್ಧ ಧೂಮತಾಂತಾಹ ಸ್ವಂ ಲೋಕಂ ನ ವಿದಂತಿತೆ. ಕಾಮುಕರು, ಐಹಿಕ ಸುಖಗಳಲ್ಲಿಯೇ ಆಸಕ್ತರಾದ ಕೃಪಣರು, ಲೋಭಿಗಳು ಪುಷ್ಪಗಳಂತೆ ತೋರಿಕೆಗೆ ಅಂದ ಚಂದದಿಂದ ಕೂಡಿರುವ ಸ್ವರ್ಗಾದಿಗಳನ್ನೇ ಅಂತಿಮವಾಗಿ ಭಾವಿಸಿಕೊಂಡು ಸ್ವರ್ಗಾದಿ ಫಲಗಳನ್ನು ಪಡೆಯುವ ಸಲುವಾಗಿ ಅಗ್ನಿಮುಗ್ಧರಾಗಿ ಸದಾ ಕಾಲದಲ್ಲಿಯೂ ಅಗ್ನಿಯಲ್ಲಿ ಹೋಮಗಳನ್ನು ಮಾಡುತ್ತಾ ಹೊಗೆಯನ್ನು ಕುಡಿದು ಕುಡಿದು ಸೊರಗಿ ಹೋಗುತ್ತಾರೆ. ಆತ್ಮತತ್ವವನ್ನು ಅಂತಹವರು ಎಂದಿಗೂ ಅರಿಯುವುದೇ ಇಲ್ಲ. ನತೇ ಮಾಮಂಗ ಜಾನಂತೆ ಹೃದಯಸ್ಥಯ್ಯ ಇದಂ ಯತಃ ಉಕ್ತ ಶಸ್ತ್ರ ಹೆಸುತ್ರಪ್ತೋ ಹೆಸುತ್ರಪೋ ಯಥಾ ನೀಹಾರ ಚಕ್ಷುಷಃ. ಪ್ರಿಯ ಉದ್ಧವನೇ, ಶಸ್ತ್ರಕ್ರಿಯೆಗೆ ಕಾರಣವಾದ ಯಜ್ಞಾದಿಗಳನ್ನು ಮಾಡುತ್ತಾ ತಮ್ಮ ಪ್ರಾಣಗಳನ್ನು ಪೋಷಿಸುವುದರಲ್ಲಿಯೇ ನಿರತರಾದ ಕರ್ಮಠರು ಮಂಜಿನಿಂದ ಮಸುಕಾದ ಕಣ್ಣುಗಳುಳ್ಳವರಂತೆ ಅವರ ಹೃತ್ಕಮಲದಲ್ಲಿಯೇ ಇರುವ ನನ್ನನ್ನಾಗಲಿ, ಈ ವಿಶ್ವವು ನಾನೇ ಎಂಬುದನ್ನಾಗಲಿ, ನನ್ನಿಂದಲೇ ಇದು ಹುಟ್ಟಿರುವುದು ಎಂಬುದನ್ನಾಗಲಿ ತಿಳಿದವರಾಗಿಲ್ಲ. ತೇಮೇ ಮತಮವಿಜ್ಞಾಯ ಪರೋಕ್ಷಂ ವಿಷಯಾತ್ಮಕಃ ಹಿಂಸಾಯಾಂ ಯದಿರಾಗಃ ಸ್ಯಾದ್ಯಜ್ಞ ಏವನ ಚೋದನ. ಹಿಂಸಾ ವಿಹಾರ ಹ್ಯಾಲಬ್ಧೈಃ ಪಶುಭಿಃ ಸ್ವಸುಖೇಚ್ಛಯ ಯಜಂತೆ ದೇವತಾ ಯಜ್ಞೈಃ ಪಿತೃಭೂತ ಪತಿನ್ ಖಲಾಹ. ಪ್ರಾಣಿ ಹಿಂಸೆಯಲ್ಲಿಯೂ ಮಾಂಸ ಭಕ್ಷಣದಲ್ಲಿಯೂ ಅಭಿರುಚಿಗಿದ್ದರೆ ಯಜ್ಞಶೇಷವಾದ ಮಾಂಸವನ್ನು ಭಕ್ಷಿಸಬಹುದೆಂದು ನಾನು ನಿಯಮವನ್ನು ಮಾಡಿರುವೆನೇ ಹೊರತು ಇದು ಮಾಂಸ ಭಕ್ಷಣೆಗೆ ಪ್ರಚೋದನೆಯಲ್ಲ. ಯಜ್ಞದಲ್ಲಿ ಮಾತ್ರವೇ ಯಜ್ಞಶೇಷವಾದ ಮಾಂಸವನ್ನು ತಿನ್ನಬಹುದು ಎಂದಿರುವುದರಿಂದ ಯಜ್ಞವನ್ನು ಮಾಡಲಾಗದೆ ಮಾಂಸವನ್ನು ತಿನ್ನುವ ಪ್ರವೃತ್ತಿಯೂ ಇಲ್ಲವಾಗಬಹುದು. ಆದರೆ ವಿಷಯ ಸುಖದಲ್ಲಿಯೇ ಆಸಕ್ತರಾದ ಹಿಂಸಾಚಾರಿಗಳಾದ ನೀಚರಾದ ಈ ಜನರು
ನನ್ನ ಪರೋಕ್ಷವಾದ ಈ ಅಭಿಪ್ರಾಯವನ್ನು ತಿಳಿದುಕೊಳ್ಳದೆ ತಮ್ಮ ಸುಖಕ್ಕಾಗಿ ಹಿಂಸಿಸಲ್ಪಟ್ಟ ಪಶುಗಳ ಮೂಲಕವಾಗಿ ಮಾಡಲ್ಪಡುವ ಯಜ್ಞಗಳಿಂದ ದೇವ ಪಿತೃಗಳನ್ನು ಭೂತಪತಿಗಳನ್ನು ಆರಾಧಿಸುತ್ತಾರೆ. ಸ್ವಪ್ನೋಪಮಮಯಂ ಮಮಮುಂ ಲೋಕಸ್ ಮಸಂತಂ ಶ್ರವಣಪ್ರಿಯಂ ಆಶಿಷೋ ಹೃದಯ ಸಂಕಲ್ಪ್ಯ ತ್ಯಜಂತ್ಯಾರ್ಥಾನ್ಯಥಾವಣಿಕ. ಸ್ವರ್ಗ ಸುಖ ಎಂಬ ಪದವು ಕಿವಿಗಳಿಗೆ ಇಂಪಾಗಿ ಕೇಳಿಸುವುದೇ ಹೊರತು ಅದು ಹೇಗಿದೆ ಎಂಬುದು ಯಾರಿಗೂ ತಿಳಿಯದು. ಒಂದು ವೇಳೆ ಆ ಲೋಕವಿದ್ದರೂ ಅದು ಕೂಡ ಸ್ವಪ್ನ ಸದೃಶವಾದುದು, ಅನಿತ್ಯವಾದುದು. ಅಂತಹ ಲೋಕವು ಬೇಕೆಂದು ಸಂಕಲ್ಪಿಸಿ ಕರ್ಮನಿಷ್ಠರು ಅಪಾರವಾದ ಧನದಿಂದ ಮಾತ್ರವೇ ಸಾಧ್ಯವಾಗುವ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ. ವ್ಯಾಪಾರಿಯೊಬ್ಬನು ಅಧಿಕವಾದ ಹಣವನ್ನು ಗಳಿಸಲು ವ್ಯಾಪಾರದಲ್ಲಿ ತಾನು ಗಳಿಸಿದ್ದ ಹಣವನ್ನು ತೊಡಗಿಸುವಂತೆ ಈ ಕರ್ಮಠರು ಹೆಚ್ಚಿನ ಸುಖಕ್ಕಾಗಿ ಸುಖೋಪಭೋಗಗಳಿಗಾಗಿ ಸ್ವರ್ಗ ಪ್ರಾಪ್ತಿಗಾಗಿ ಅರ್ಜಿಸಿದ ಧನವನ್ನು ಯಜ್ಞಗಳಲ್ಲಿ ತೊಡಗಿಸುತ್ತಾರೆ. ವ್ಯಾಪಾರದಲ್ಲಿ ನಷ್ಟವಾಗಿ ವ್ಯಾಪಾರಿಗೆ ಹಾಕಿದ ಬಂಡವಾಳವು ಹೋಗಿಬಿಡುವಂತೆ ಯಜ್ಞಕ್ಕೆ ವಿಘ್ನ ಉಂಟಾಗಿ ಕರ್ಮನಿಷ್ಠನ ಯಜ್ಞವೇ ಹಾಳಾಗಿ ಬಿಡಬಹುದು. ಆಗ ಕರ್ಮಠನು ಉಭಯ ಭ್ರಷ್ಟನಾಗುತ್ತಾನೆ. ರಜಸ್ಸತ್ವ ತಮೋನಿಷ್ಠ ರಜಸ್ಸತ್ವ ತಮೋಜುಷಃ ಉಪಾಸತ ಇಂದ್ರ ಮುಖ್ಯಾನ್ ದೇವಾದೀನ್ ನ ತಥೈವ ಮಾಂ. ಸತ್ವ ರಜಸ್ತಮೋ ಗುಣಗಳಿಂದ ಯುಕ್ತರಾಗಿರುವ ಇವರು ಸತ್ವ ರಜಸ್ತಮೋ ಗುಣಯುಕ್ತರಾದ ಇಂದ್ರಾದಿ ದೇವತೆಗಳನ್ನು ಉಪಾಸಿಸುವರೇ ಹೊರತು ಶುದ್ಧ ಸತ್ವನಾದ ನನ್ನನ್ನು ಉಪಾಸನೆ ಮಾಡುವುದಿಲ್ಲ. ಇಷ್ಟ್ವೇಹ ದೇವತಾ ಯಜ್ಞೈರ್ಗತ್ವಾ ರಂಸ್ಯಾಮಹೇ ದಿವಿ ತಸ್ಯಾಂತ ಇಹ ಭೂಯಾಸ್ಮ ಮಹಾಶಾಲಾ ಮಹಾಕುಲಾಹ. ಉದ್ಧವ, ಕರ್ಮಠರ ಭಾವನೆಯು ಹೀಗಿರುತ್ತದೆ. ಯಜ್ಞಗಳಿಂದ ದೇವತೆಗಳನ್ನು ಪೂಜಿಸಿ ತೃಪ್ತಿಗೊಳಿಸಿ ಅವರ ಅನುಗ್ರಹದಿಂದ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿರುವ ಸುಖೋಪಭೋಗಗಳನ್ನು ಅನುಭವಿಸುತ್ತೇವೆ. ಪುಣ್ಯವು ಮುಗಿದ ಮೇಲೆ ಪುನಃ ನಾವು ಭೂಲೋಕದಲ್ಲಿ ಮಹಾವಂಶದಲ್ಲಿ ಮಹಾಗೃಹಸ್ಥರಾಗಿ ಜನಿಸುತ್ತೇವೆ. ಪುನಃ ಶುಭ ಕರ್ಮಗಳನ್ನು ಮಾಡುತ್ತೇವೆ. ಏವಂ ಪುಷ್ಪಿತಯ ವಾಚ ವ್ಯಾಕ್ಷಿಪ್ತ ಮನಸಾಂ ನೃಣಾಂ ಮಾನಿನಾಂ ಚಾತಿ ಸ್ತಬ್ಧಾನಾಂ ಮಧ್ವಾರ್ತಾಪಿ ನರೋಚತೆ. ಹೀಗೆ ಕರ್ಮಠರು ಹೇಳಿಕೊಳ್ಳುವ ಹೂವಿನಂತಹ ಅಂದ ಚಂದವಾದ ಮಾತುಗಳಿಂದ ಯಾರ ಮನಸ್ಸು ಮರುಳಾಗುತ್ತದೆಯೋ ಅಂತಹ ದುರಭಿಮಾನಿಗಳಾದ ಮತ್ತು ಶಠರಾದ ಮನುಷ್ಯರಿಗೆ ನನ್ನ ಸಂಬಂಧವಾದ ಮಾತುಗಳೇ ರುಚಿಸುವುದಿಲ್ಲ. ವೇದ ಬ್ರಹ್ಮಾತ್ಮ ವಿಷಯ ಸ್ತ್ರೀಕಾಂಡ ವಿಷಯ ಇಮೆ ಪರೋಕ್ಷವಾದ ಋಷಯ ಪರೋಕ್ಷಂ ಮಮ ಚ ಪ್ರಿಯಾಂ. ಉದ್ಧವ, ವೇದದಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ ಮತ್ತು ಉಪಾಸನಾ ಕಾಂಡ ಎಂಬ 3 ವಿಭಾಗಗಳಿವೆ. ಬ್ರಹ್ಮದ ಮತ್ತು ಜೀವಾತ್ಮನ ವಿಷಯವು ಇವುಗಳಲ್ಲಿ ಪ್ರತಿಪಾದಿತವಾಗಿದೆ. ಮಂತ್ರ ದೃಷ್ಟಾರರಾದ ಸಮಸ್ತ ಋಷಿಗಳು ಈ ವಿಷಯವನ್ನು ರಹಸ್ಯವಾಗಿ ಹೇಳಿದ್ದಾರೆ. ಜೀವಾತ್ಮ ಪರಮಾತ್ಮರ ವಿಷಯವನ್ನು ಪರೋಕ್ಷವಾಗಿ ಹೇಳಬೇಕು ಎಂಬುದು ನನ್ನ ಅಭಿಮತವೂ ಆಗಿದೆ. ಶಬ್ದ ಬ್ರಹ್ಮ ಸುದುರ್ಬೋಧಂ ಪ್ರಾಣೇಂದ್ರಿಯ ಮನೋಮಯಂ ಅನಂತಪಾರಂ ಗಂಭೀರಂ ದುರ್ವಿಗಾಖ್ಯಂ ಸಮುದ್ರವತ್. ಶಬ್ದ ಬ್ರಹ್ಮವೆನಿಸಿದ ವೇದವು ಸುಲಭವಾಗಿ ತಿಳಿಯಲ್ಪಡತಕ್ಕದಲ್ಲ. ಅದು ಸ್ಥೂಲವೆಂದು ಸೂಕ್ಷ್ಮವೆಂದು 2 ಬಗೆಯಾಗಿರುವುದು. ಅವುಗಳಲ್ಲಿ ತಿಳಿಯಲು ಅಶಕ್ಯವಾದ ಸೂಕ್ಷ್ಮ ರೂಪವು ಮೊದಲು ಪ್ರಾಣಮಯವಾಗಿ ಪರ ಎಂಬ ಹೆಸರನ್ನು ಪಡೆದು ಬಳಿಕ ಮನೋಮಯವಾಗಿ ಪಶ್ಯಂತಿ ಎಂಬ ಹೆಸರನ್ನು ಪಡೆದು ಪುನಃ ವಾಕ್ಯಗೆ ವ್ಯಂಜಕವಾಗಿ ವಾಗೇಂದ್ರಿಯವೆನಿಸಿ ಮಧ್ಯಮ ಎಂಬ ಹೆಸರನ್ನು ಪಡೆಯುವುದು. ಹೀಗೆ 3 ಪ್ರಕಾರವಾಗಿರುವ ಶಬ್ದ ಬ್ರಹ್ಮದ ಸ್ವರೂಪವು ತಿಳಿಯಲು ಅಶಕ್ಯವಾಗಿಯೂ ದೇಶ ಕಾಲಗಳಿಂದ ಪರಿಚ್ಛೇದವಿಲ್ಲದೆ ಸಮುದ್ರದಂತೆ ಅಪಾರವಾಗಿಯೂ ಗೂಢಾರ್ಥ ಗರ್ಭಿತವಾಗಿಯೂ ಇರುವುದರಿಂದ ಬುದ್ಧಿಗೂ ಎಟುಕದೆಯೂ ಇರುವುದು. ಮಯೋಪಬ್ರಹ್ಮಿತಂ ಭೂಮ್ನ ಬ್ರಹ್ಮಣಾನಂತ ಶಕ್ತಿನ ಭೂತೇಷು ಘೋಷರೂಪೇಣ ಭಿಸೇಶೂರ್ನೇವ ಲಕ್ಷ್ಯತೆ. ಪರಿಪೂರ್ಣನು, ಅಪಾರವಾದ ಶಕ್ತಿಯುಳ್ಳವನು, ಪರಬ್ರಹ್ಮ ಸ್ವರೂಪನೂ ಆದ ನನ್ನಿಂದ ಊರ್ಜಿತಗೊಳಿಸಲ್ಪಟ್ಟ ಶಬ್ದ ಬ್ರಹ್ಮವು ಕಮಲದ ದಂಟಿನಲ್ಲಿರುವ ದಾರದಂತೆ ಸೂಕ್ಷ್ಮವಾಗಿದ್ದು ಸಮಸ್ತ ಪ್ರಾಣಿಗಳಲ್ಲಿಯೂ ನಾದ ರೂಪದಿಂದ ರಕ್ಷಿಸಲ್ಪಡುತ್ತದೆ. ಯಥೋರ್ಣನಾಭಿರ್ಹೃದಯಾದೂರ್ಣಮುಧ್ವಮತೆ ಯಥೋರ್ಣನಾಭಿರ್ಹೃದಯಾದೂರ್ಣಮುಧ್ವಮತೆ ಮುಖಾತ್
ಆಕಾಶದ್ಘೋಷವಾನ್ ಪ್ರಾಣೋ ಮನಸಾ ಸ್ಪರ್ಶರೂಪಿಣ ಛಂದೋಮಯೋ ಮೃತಮಯ ಛಂದೋಮೃತೋ ಅಮೃತಮಯ ಸಹಸ್ರ ಪದವೀಂ ಪ್ರಭು ಓಂಕಾರದ್ವ್ಯಂಜತ ಸ್ಪರ್ಶ ಸ್ವರೋಷ್ಮಾಂತಸ್ತಭೂಷಿತಾಂ. ಭಗವಾನ್ ಹಿರಣ್ಯಗರ್ಭನು ತಾನೇ ಸ್ವತಃ ವೇದಮೂರ್ತಿಯು ಅಮೃತಮಯನೂ ಆಗಿದ್ದಾನೆ. ಅವನಿಗೆ ಪ್ರಾಣವೇ ಉಪಾಧಿಯಾಗಿದೆ. ಅನಾಹತ ಶಬ್ದದ ಮೂಲಕವಾಗಿ ಅವನು ಅಭಿವ್ಯಕ್ತನಾಗುತ್ತಾನೆ. ಯಾವ ರೀತಿಯಲ್ಲಿ ಜೇಡರ ಹುಳುವು ತನ್ನ ಹೃದಯದಿಂದ ಊರ್ಣವೆಂಬ ಧಾತುವನ್ನು ಬಾಯಿಯ ಮೂಲಕವಾಗಿ ದಾರದ ರೂಪದಲ್ಲಿ ಹೊರಕ್ಕೆ ತರುವುದೋ ಮತ್ತು ಮನಸ್ಸು ಬಂದಾಗ ಪುನಃ ಒಳಕ್ಕೆ ಸೆಳೆದುಕೊಳ್ಳುವುದೋ, ಅದೇ ರೀತಿಯಲ್ಲಿ ವೇದಮೂರ್ತಿಯಾದ ಹಿರಣ್ಯಗರ್ಭನು ಸ್ಪರ್ಶವೇ ಮೊದಲಾದ ವರ್ಣಗಳನ್ನು ಅಥವಾ ಅಕ್ಷರಗಳನ್ನು ಸಂಕಲ್ಪಿಸುವ ಮನೋರೂಪವಾದ ನಿಮಿತ್ತ ಕಾರಣದ ಮೂಲಕವಾಗಿ ಹೃದಯಾಕಾಶದಿಂದ ಅನಂತವಾದ ಅಪಾರವಾದ ಅನೇಕವಾದ ಮಾರ್ಗಗಳಿಂದ ಶೋಭಿಸುವ ವೈಖರಿ ರೂಪವಾದ ವೇದವಾಣಿಯನ್ನು ತಾನೇ ಪ್ರಕಟಿಸುತ್ತಾನೆ. ಪುನಃ ತನ್ನಲ್ಲಿಯೇ ಲೀನಗೊಳಿಸುತ್ತಾನೆ. ಆ ವಾಣಿಯು ಹೃದ್ಗತವಾದ ಮತ್ತು ಸೂಕ್ಷ್ಮವಾದ ಓಂಕಾರದ ಮೂಲಕವಾಗಿ ಅಭಿವ್ಯಕ್ತವಾಗುವ ಕಕಾರದಿಂದ ಮಕಾರದವರೆಗೆ 25 ಸ್ಪರ್ಶಾಕ್ಷರಗಳಿಂದಲೂ ಅಕಾರದಿಂದ ಔಕಾರದವರೆಗೆ 9 ಸ್ವರಗಳಿಂದಲೂ ಶ ಶ ಸ ಹ ಎಂಬ 4 ಊಷ್ಮಾಕ್ಷರಗಳಿಂದಲೂ ಯ ರ ಲ ವ ಎಂಬ 4 ಅಂತಸ್ಥ ವರ್ಣಗಳಿಂದಲೂ ವಿಭೂಷಿತವಾಗಿದೆ. ವಿಚಿತ್ರ ಭಾಷಾ ವಿತತಾಂ ಛಂದೋಭಿಶ್ಚತುರುತ್ತರೈಃ ಅನಂತ ಪಾರಾಂ ಬೃಹತೀಂ ಸೃಜತ್ಯಾ ಕ್ಷಿಪತೆ ಸ್ವಯಂ. ಉತ್ತರೋತ್ತರವಾಗಿ 4 ವರ್ಣಗಳಿಂದ ವೃದ್ಧಿ ಹೊಂದುವ ಛಂದಸ್ಸುಗಳಿಂದ ಕೂಡಿರುವ ವೈಖರಿಯು ವಿಚಿತ್ರವಾದ ಭಾಷೆಗಳಿಂದ ವಿಸ್ತೃತವಾಗಿದೆ. ಇಂತಹ ಅಪಾರವಾದ ಬೃಹತಿಯನ್ನು ಹಿರಣ್ಯಗರ್ಭನು ತಾನೇ ಸೃಷ್ಟಿಸುತ್ತಾನೆ. ಪುನಃ ತನ್ನಲ್ಲಿಯೇ ಉಪಸಂಹರಿಸಿಕೊಳ್ಳುತ್ತಾನೆ. ಗಾಯತ್ರ್ಯುಷ್ಣಿ ಗನುಷ್ಟುಬ್ಚ ಬೃಹತಿ ಪಂಕ್ತಿರೇವಚ ತ್ರಿಟ್ಟುಬ್ಜ ಗತ್ಯತಿ ಛಂದೋ ಹ್ಯತ್ಯಷ್ಟ್ಯತಿ ಜಗದ್ವಿರಾಟ್. ಉತ್ತರೋತ್ತರವಾಗಿ 4 ವರ್ಣಗಳಿಂದ ವೃದ್ಧಿ ಹೊಂದುವ ಕೆಲವು ಛಂದಸ್ಸುಗಳ ಹೆಸರುಗಳು ಹೀಗಿವೆ: ಗಾಯತ್ರಿ, ಉಷ್ಣಿಕ್, ಅನುಷ್ಟುಪ್, ಬೃಹತಿ, ಪಂಕ್ತಿ, ತ್ರಿಷ್ಟುಪ್, ಜಗತಿ, ಅತ್ಯಷ್ಟಿ, ಅತಿ ಜಗತ್, ಅತಿ ವಿರಾಟ್. ಕಿಂ ವಿಧತ್ತೆ ಕಿಮಾಚಷ್ಟೆ ಕಿಮನೋದ್ಯ ವಿಕಲ್ಪಯೇತ್ ಇತ್ಯಸ್ಯ ಹೃದಯಂ ಲೋಕೆ ನಾನ್ಯೋ ಮದ್ವೇದ ಕಶ್ಚನ. ಈ ವೇದವಾಣಿಯು ಕರ್ಮಕಾಂಡದಲ್ಲಿ ಯಾವ ಕರ್ಮವನ್ನು ವಿಧಿಸುತ್ತದೆ, ಯಾವ ಕರ್ಮವನ್ನು ನಿಷೇಧಿಸುತ್ತದೆ, ಉಪಾಸನಾ ಕಾಂಡದಲ್ಲಿ ಯಾವ ದೇವತೆಗಳನ್ನು ವರ್ಣಿಸುತ್ತದೆ ಎಂಬ ವೇದ ರಹಸ್ಯವು ನನ್ನ ಹೊರತಾಗಿ ಬೇರೆ ಯಾರಿಗೂ ತಿಳಿಯದು. ಮಾಂ ವಿಧತ್ತೆ ಮಾಂ ವಿಕಲ್ಪ್ಯ ಪೋಹ್ಯತೆ ತ್ವಹಂ ಏತಾವಾನ್ ಸರ್ವವೇದಾರ್ಥ ಶಬ್ದ ಆಸ್ಥಾಯ ಮಾಂ ಭಿದಾಂ ಮಾಯಾ ಮಾತ್ರ ಮನೋದ್ಯಾಂತೆ ಪ್ರತಿಷಿಧ್ಯ ಪ್ರಸೀದತಿ. ಉದ್ಧವ, ನಿಶ್ಚಯವಾಗಿ ಹೇಳುವುದಾದರೆ ವೇದವು ಕರ್ಮಕಾಂಡದಲ್ಲಿ ಯಜ್ಞ ಪುರುಷನಾದ ನನ್ನನ್ನೇ ಧರಿಸುತ್ತದೆ. ಉಪಾಸನಾ ಕಾಂಡವು ನನ್ನದೇ ಆಗಿರುವ ವಿಭಿನ್ನ ದೇವತೆಗಳ ಹೆಸರುಗಳಿಂದ ನನ್ನನ್ನೇ ಪ್ರಕಾಶಗೊಳಿಸುತ್ತದೆ. ಪುನಃ ಅದು ಜ್ಞಾನಕಾಂಡದಲ್ಲಿ ಆಕಾಶಾದಿ ಪ್ರಪಂಚವು ಆತ್ಮನಿಂದ ಜನಿಸಿತೆಂದು ಅಧ್ಯಾರೋಪಿಸಿ ಅನಂತರ ನಿಷೇಧಿಸುತ್ತದೆ. ವೇದವು ಪರಮಾರ್ಥ ಸ್ವರೂಪನಾದ ನನ್ನನ್ನು ಆಶ್ರಯಿಸಿ ಭೇದ ರೂಪವಾದ ಸಕಲ ಜಗತ್ತು ಮಾಯಾ ಮಾತ್ರವೇ ಹೊರತು ಆತ್ಮನಲ್ಲಿ ಲೇಷವಾದರೂ ಭೇದವಿಲ್ಲವೆಂದು ನಿಷೇಧಿಸಿ ಶಾಂತವಾಗುತ್ತದೆ. ಬೀಜದ ಮೊಳಕೆಯಲ್ಲಿ ಇರುವವನೇ ಅದರ ವಿಸ್ತಾರವಾದ ಬೇರುಗಳಲ್ಲಿಯೂ ಬುಡದಲ್ಲಿಯೂ ಹೆಗ್ಗೊಂಬೆ ಕಿರುಗೊಂಬೆಗಳಲ್ಲಿಯೂ ಹರಡಿಕೊಂಡಿರುವಂತೆ ಪ್ರಣವ ಸ್ವರೂಪನಾದ ಪರಮೇಶ್ವರನೇ ಪ್ರಣವದ ವಿಸ್ತಾರಗಳಾದ ಸಕಲ ವೇದ ಶಾಖೆಗಳಲ್ಲಿಯೂ ಅರ್ಥ ಸ್ವರೂಪನಾಗಿ ಅನುವರ್ತಿಸಿಕೊಂಡಿದ್ದಾನೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಉದ್ಧವನಿಗೆ ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದ 21ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.